ವಿದ್ಯಾರ್ಥಿಗಳೇ, ರಿವ್ಯಾಲ್ಯೂಯೇಷನ್, ರೀಕೌಂಟಿಂಗ್ ಮತ್ತು ರೀಟೋಟಲಿಂಗ್ಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ ಮತ್ತು ಸ್ಕ್ಯಾನ್ ಕಾಪಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೇಟಾ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆನ್ಲೈನ್ ಅರ್ಜಿ ಪ್ರಾರಂಭ ಇಂದಿನಿಂದ ಜುಲೈ 10ರಿಂದ, ಕೊನೆಯ ದಿನಾಂಕ ಜುಲೈ 15. ಯಾವುದಕ್ಕೆ? ಸ್ಕ್ಯಾನ್ಡ್ ಕಾಪಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಜುಲೈ 15 ಲಾಸ್ಟ್ ಡೇಟು. ತದನಂತರ ನೀವು ಒಂದು ವೇಳೆ ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ ಹಾಕಬೇಕಾದ್ರೆ 13 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 18ಕ್ಕೆ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು. ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಎರಡು 13ಕ್ಕೆ ಸ್ಟಾರ್ಟ್ ಆಗಿ 18ಕ್ಕೆ ಮುಕ್ತಾಯವಾಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲು ಸ್ಕ್ಯಾನ್ ಕಾಪಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಹಾಕಬೇಕು. ಕಡ್ಡಾಯವಾಗಿ ನೀವು ಫೋಟೋ ಕಾಪಿ ಅಂದರೆ ಸ್ಕ್ಯಾನ್ ಕಾಪಿಗೆ ಅರ್ಜಿ ಸಲ್ಲಿಸಿದ ನಂತರನೇ ನಿಮ್ಮದು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅರ್ಜಿ ಹಾಕಿ ಬರುತ್ತೆ. ಅದಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅರ್ಜಿ ಹಾಕಕ್ಕೆ ಬರಲ್ಲ. ನೀವು ಸ್ಕ್ಯಾನ್ ಕಾಪಿಗೆ ಅರ್ಜಿ ಹಾಕದೆ ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಹಾಕಕ್ಕೆ ಬರಲ್ಲ. ಹಾಗಾಗಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವ್ಯೂ ಅಂತ ಕೊಡಿ. ಸಬ್ಜೆಕ್ಟ್ ಕೇಳುತ್ತೆ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಅಲ್ಲಿ ಫೀಸ್ ಇರುತ್ತೆ, ಅದು ಆನ್ಲೈನಲ್ಲಾದರೂ ಪೇ ಮಾಡಿ ಅಥವಾ ಬೆಂಗಳೂರನ್ನು ಕರ್ನಾಟಕವನ್ನಲ್ಲಾದರೂ ಪೇ ಮಾಡಿ. ತದನಂತರ ನಿಮ್ಮ ಒಂದು ಪೇ ಕಟ್ಟಿದ ನಂತರ ಇಲ್ಲಿ ಏನು ಮಾಡಿ, ಸ್ಟೇಟಸ್ ಅಂತ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಸ್ಟೇಟಸ್ ಅಂತ ಬರುತ್ತೆ. ಈ ಸ್ಟೇಟಸ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ತದನಂತರ ಒಂದು ಡೌನ್ಲೋಡ್ ಲಿಂಕ್ ಬರುತ್ತೆ. ಆ ಲಿಂಕ್ ಬಂದ ತಕ್ಷಣ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಅಲ್ಲಿಂದ ನಿಮ್ಮ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನಿಮ್ಮ ಒಂದು ಸ್ಕ್ಯಾನ್ಡ್ ಕಾಪಿಗೆ 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಆ ವಿಡಿಯೋ ಕುರಿತು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.